ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶ್ವೇತಾ ರಾವತ್ ಅಂತ. ನನ್ನ ಏಜ್ ಬಂದು 22. ನಾನು ತುಮಕೂರಿಂದ ಮಾತಾಡ್ತಾ ಇದ್ದೀನಿ. ನಾನು ಹಿಂದೂ ಚೈತನ್ಯಂ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಂಡಿದ್ದೆ. ಆ ನಿರಾಹಾರ ಸಂಯಮವನ್ನು ನಾನು ಸಹ ಮಾಡಿದ್ದೇನೆ. ನನಗೆ ಈ ಪ್ರೋಗ್ರಾಮ್ ಬಗ್ಗೆ ತಿಳಿಸ್ಕೊಟ್ಟಿದ್ದು ಮಮತಾ ಮ್ಯಾಮ್ ಅಂತ. ಅವರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಸಂಯಮ ಮಾಡೋಕ್ಕಿಂತ ಮುಂಚೆ ನನ್ನ ವೆಯ್ಟ್ ಬಂದುಬಿಟ್ಟು 67 ಇತ್ತು. ಅಗೇನ್ 2 months ಆಯಿತು ನಾನು ಈ ಸಂಯಮ ಮಾಡಿ. ಬಟ್ ಹೆಲ್ತ್ ಇಶ್ಯೂಸಿಂದ ನಾನು ಲೆವೆಲ್ 1 ಪ್ರೋಗ್ರಾಮಿಗೆ ಫೀಡ್ಬ್ಯಾಕ್ ಕೊಟ್ಟಿಲ್ಲ. ಹಂಗಾಗಿ ಮತ್ತೆ ಲೆವೆಲ್ 2ಗೆ ಹೋಗೋಕ್ಕಾಗಿಲ್ಲ. ಮತ್ತೆ ಲೆವೆಲ್ 1ನಲ್ಲೇ ಪ್ರೋಗ್ರಾಮಲ್ಲೇ ಇದ್ದೀನಿ. ಆ್ಯಂಡ್ ಅಗೇನ್ ಅವಾಗಿಂದ ಇದ್ದಿದ್ದು ನನ್ನ ಫೇಸಿಗೂ ಇವಾಗ ನನ್ನ ಫೇಸ್ ಚೇಂಜಸ್ ಆಗಿರೋದು ಹಾಗೂ ನನ್ನ ಫಿಸಿಕಲಿ ಬಾಡಿ ಚೇಂಜಸ್ ಆಗಿರೋದು ನನಗೆ ತುಂಬಾ ಖುಷಿ ಆಯಿತು. ನಾನು ಅನ್ಕೊತಿದ್ದೆ ತುಂಬ ಸಲ ಈ ಯೋಗ ಡಯೆಟ್ಟು ಅದೆಲ್ಲನೂ ಸಹ ಮಾಡಿದ್ದೀನಿ. ನನ್ನ ಪರ್ಸ್ನಲಿ ನಾನು ವೆಯ್ಟ್ ಲಾಸ್ ಆಗಬೇಕು ಅಂತ. ಬಟ್ ಇದೆಲ್ಲ ಮಾಡಿದಾಗ ನನಗೆ ಯೂಸ್ ಆಯಿತು, ಬಟ್ ಜಾಸ್ತಿ ಯೂಸ್ ಏನೂ ಆಗಿಲ್ಲ. ಅಗೇನ್ ನಾನು ಇವಾಗ ಲಿಕ್ವಿಡ್ ಅಂತ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ನಂಗೆ ತುಂಬಾ ಭಯ ಆಯಿತು. ವಿತೌಟ್ ಫುಡ್ ಜಂಕ್ ಫುಡ್ಸ್ ಎಲ್ಲ ಹೆಂಗಿರೋದು ಅಂತ. ಆಮೇಲೆ ಹೋಗ್ತಾ ನನಗೆ 2 days 7 days ಈ ಥರ ಮಾಡಿದಾಗ ನಂಗೆ ತುಂಬಾ ಖುಷಿ ಆಯಿತು, ತುಂಬಾ ರೂಢಿ ಆಯಿತು. ಅಗೇನ್ ನನಗೆ ಒಂದು ಪರ್ಸ್ನಲಿ ಅನಿಸಿದ್ದು ವಿತೌಟ್ ಫುಡ್ ಸಹ ನಾವು ವಿತ್ ಲಿಕ್ವಿಡಲ್ಲೇ ಲೀವ್ ಮಾಡ್ಬೋದು ಅಂತಲೂ ಅನ್ನಿಸ್ತು. ಆ್ಯಂಡ್ ಅಗೇನ್ ನಾನು ಮ್ಯಾಮಿಗೂ ಮತ್ತು ಸರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಗುರೂಜಿ, ಥ್ಯಾಂಕ್ ಯು ಮಮತಾ ಮ್ಯಾಮ್. ಅಗೇನ್ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಮಾರ್ನಿಂಗಿಂದ ಯಾವಾಗ ಬೇಕಾದ್ರೂ ನಮಗೇನೇ ಪ್ರಾಬ್ಲಮ್ ಆಗಲಿ, ನಾವು ಏನು ತಿನ್ನಬೇಕು ಏನು ತಿನ್ನಬಾರ್ದು ಅದನ್ನು ಎಲ್ಲನೂ ನಮಗೆ ಗ್ರೂಪಲ್ಲಿ ಮೆನ್ಷನ್ ಮಾಡಿ ಹೇಳಿದ್ದಾರೆ. ಅವರೆಲ್ಲ ಮ್ಯಾಮಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಗ್ರೂಪ್ ಅಡ್ಮಿನ್ಸಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೂ ನಾನು ಅಂದ್ಕೊಂಡಿದ್ದು ಇನ್ನೂ ನನ್ನ ಕೈಯಲ್ಲಿ ಎಷ್ಟು ವರ್ಷ ಅವ್ರು ಎಷ್ಟು ಮಂತ್ಸ್ವರೆಗೂ ಆಗುತ್ತೋ ಅಷ್ಟು ಮಂತ್ಸ್ವರೆಗೂ ನಾನು ಮಾಡಲೇಬೇಕು ಈ ಸಂಯಮನ ಅಂತ ಫಿಕ್ಸ್ ಆಗಿದ್ದೀನಿ. ಸೊ ಇನ್ನೂ ನಾನು ಕಂಟಿನ್ಯೂ ಮಾಡೋಕ್ಕೆ ಇಷ್ಟಪಡ್ತೀನಿ. ನನ್ನ ಈ ಫೀಡ್ಬ್ಯಾಕ್ ಎಲ್ರಿಗೂ ಇಷ್ಟ ಆಗಿದ್ರೆ ಥ್ಯಾಂಕ್ ಯು. ಇಷ್ಟ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ, ಅದಕ್ಕೂ ಥ್ಯಾಂಕ್ ಯು ಮಮತಾ ಮ್ಯಾಮ್, ಆ್ಯಂಡ್ ಥ್ಯಾಂಕ್ ಯು ಗುರುಜಿ.